ಏನಾಯ್ತು? ಯಾಕೆ ಕುಣ್ಕೊಂಡ್ ಬರ್ತಿದ್ದೀರಾ? ಎಲ್ಲ ನಿನ್ನಿಂದನೇ ಆಗಿತ್ತು. ನೀನ್ ಮಾಡೋ ಗಲಾಟೆಗೆ ನಾನು ಅದೇ ತಿನ್ನೋ ಹಾಗಾಯ್ತು. ಅಬ್ಬಾ, ನಾನೇನ್ ಗಲಾಟೆ ಮಾಡ್ದೆ? ನನ್ ಪಾಡಿಗೆ ಮನೇಲಿ ಕೂತಿದ್ದೀನಿ. ನೆನ್ನೆ ಕಾಲೇಜ್ಗೆ ಹೋಗಿ ಯಾವ್ದೋ ಹುಡುಗನ ಕಪಾಳಕ್ಕೆ ಬಾರಿಸ್ ಬಂದಿದ್ಯಲ್ಲ, ಅವ್ರು ಇವತ್ತು ನನ್ನನ್ನು ಹುಡುಕೊಂಡು ಬಂದು ಚೆನ್ನಾಗಿ ಬಾರಿಸ್ಬಿಟ್ರು. ಅವ್ರನ್ನ ಎದುರಿಸೋ ತಾಕತ್ತಿರ್ಲಿಲ್ವಾ ನಿಮ್ಗೆ? ನಾವು ತಪ್ಪು ಮಾಡಿ ಅವ್ರನ್ನ ಹೆದರ್ಸಿದ್ರೆ ಏನು ಪ್ರಯೋಜನ? ಒಂದ್ ವೇಳೆ ನಾನು ಅವ್ರನ್ನ ಹೆದರ್ಸಿದ್ರು ಅವ್ರು ನಾಳೆ ಗುಂಪು ಕಟ್ಕೊಂಡ್ಬಂದು ನನ್ನನ್ನು ಪ್ರಾಣ ಹೋಗೋ ತನಕ ಹೊಡೆದಿರೋರು. ಇರಲೇ ಎಲ್ಲ ಬೇಕಾ? ನೋಡು, ಯಾವ ವಯಸ್ಸಲ್ಲಿ ಹೇಗಿರಬೇಕೋ ಹಾಗಿರದೇ ಇದ್ರೆ ಹೀಗೆ ಆಗೋದು. ಇನ್ನು ಮುಂದೆ ನನಗೆ ಹೀಗಿರೋಕ್ಕಾಗಲ್ಲ. ನೀನು ಬೇಕಾದರೆ ಕಾಲೇಜ್ ಹುಡುಗಿ ಥರನೇ ಇರು, ನನ್ನನ್ನು ಬಿಟ್ಬಿಡು. ನನಗಿನ್ನೂ ಬದುಕಬೇಕು ಅನ್ನೋ ಆಸೆ ತುಂಬ ಇದೆ. ಹಲೋ ನೋಡಿ, ನಾನು ನಿಮ್ಮ ಕಾಲೇಜ್ ಹುಡುಗಿ ಅಲ್ಲ, ಸುಮ್ಮನೆ ನಂಗೆ ತೊಂದರೆ ಕೊಡಬೇಡಿ. ಸಾರಿ ಜಾನಿ, ನನ್ನಿಂದನೇ ಇಷ್ಟೆಲ್ಲ ಆಗಿರೋದು. ಇನ್ನು ಮುಂದೆ ಹೀಗಾಗಲ್ಲ. ನೀವು ಅಂಕಲ್ ಥರನೇ ಇರಿ. ಮಧುರವ್ರೆ ಅಲ್ಲ ಅಲ್ಲ ಪಾರೋ ಅವ್ರೆ, ಇದ ಕಾಲೇಜ್ಗೆ ಹೋಗಿಲ್ವಾ? ನಾನು ಕಾಲೇಜ್ಗೆ ಹೋಗಲ್ಲ, ಗ್ರೂಮಿಂಗ್ ಕ್ಲಾಸ್ಗೆ ಹೋಗ್ತೀನಿ. ಯಾಕೆ ಮಧುರವ್ರೆ, ಇಷ್ಟು ಬಿರ್ನ ಕಾಲೇಜ್ ಡೇಸ್ಗಳು ಸಾಕಾಗೋಯ್ತಾ? ಅಣ್ಣಪ್ಪನವ್ರು ನಿಮ್ಗೇನು ಕೋಆಪ್ರೇಟ್ ಮಾಡಲಿಲ್ಲ ಅಂದ್ರೆ ಹೇಳಿ, ನಾನೇ ಕಾಲೇಜ್ ಹುಡುಗನ ಥರ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವು ನಂಗೆ ಸಪೋರ್ಟ್ ಮಾಡಕ್ ಬಂದ್ರೆ ಲೈಫ್ ಪೂರ ಬೇರೆಯವ್ರ ಸಪೋರ್ಟಲ್ಲಿ ಬದುಕಬೇಕಾಗುತ್ತೆ. ಜಾನಿ ನಂಗೆ ಸಪೋರ್ಟ್ ಮಾಡಕ್ ಬಂದಿದ್ದಕ್ಕೆ ಹೇಗೆ ಓದೇ ತಿನ್ಕೊಂಡು ನಿಂತಿದ್ದಾರೆ ನೋಡಿ. ಒಳ್ಳೇದೇ ಆಯ್ತು ಕಂಬುಡಿ, ನಾನೇ ಅವ್ರಿಗೆ ಬ್ಯಾನಿಸ್ಬೇಕು ಅನ್ಕೊಂಡಿದ್ದಿ. ಯಾರೋ ಪುಣ್ಯಾತಮರು ನನಗಿಂತ ಮುಂಚೆ ಬ್ಯಾನಿಸ್ಬಿಟ್ರೆ ಏನಂದ್ರೆ? ನಿಮ್ಗೆ ಆಗ್ಬಾರ್ದಾಗಿತ್ತು ಒಂದಿ. ನೀವು ಅಷ್ಟೇ, ನಿಮ್ಮ ಅವತಾರನೆಲ್ಲ ಬಿಟ್ಟು ಅಂಗಡಿಗೆ ಹೋಗಿ ಬಿಸ್ನೆಸ್ ನೋಡ್ಕೊಳ್ಳಿ. ನೀವು ಹೇಳಿದ್ಮೇಲೆ ಹಂಗೆ ಮಾಡ್ತೀನಿ ಕಂಬುಡಿ. ನನಗೂ ಹುಚ್ಚಿನ ಜೊತೆಗೆ ಹೇಗಿ ಸಾಕಾಗಿತ್ತು. ಅವ ಪಾಠ ಮಾಡೋಕ್ಕಿಂತ ಒಡೆದೇ ಜಾಸ್ತಿ ಆಗ್ಬಿಟ್ಟಿತ್ತು. ನಿಮಗೋಸ್ಕರ ಆ ಒಡೆತನ ತಡ್ಕೊಂಡು ಪಾಠ ಕೇಳ್ತಿದ್ದೀಯನಿ. ಪರವಾಗಿಲ್ಲ ಹೋಗಿ ಗೌಡ್ರೆ, ನಾವೇನು ಎಜುಕೇಟೆಡ್ಗಳು, ನಿಮ್ಗೆ ಸ್ಕೂಲ್ನ ಅವಶ್ಯಕತೆ ತುಂಬಾ ಇದೆ. ಬಾಬಣ್ಣ, ಯಾನ ಇದು? ಈ ಸ್ಕೂಲ್ ಹೋಯ್ತೀನಿ ಅಂತ ಈ ಬಟ್ಟೆ ಹಾಕಿ ಬಂದ್ಬಿಟ್ಟಿದ್ದೀರಿ. ಆಮೇಲೆ ಪುಟ್ಮಲಿ ನೀ ಅವಳ ಮಾತು ಸರಿ ಅನ್ನಿಸ್ತು ಕಮ್ಮೆ, ಅದಕ್ಕೆ ಈ ಸ್ಕೂಲ್ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡ್ಬಿಟ್ಟಿನಿ. ಬಾಬಣ್ಣ, ನಾನು ನಿಮ್ಮನ್ನ ಪರೀಕ್ಷೆ ಮಾಡುವ ಅಂತ ಹೇಳ್ದೆ, ಅದನ್ನೇ ದಿಟ್ಟ ಅನ್ಕೊಬಿಟ್ರ. ಈ ಸ್ಕೂಲ್ಗೆ ಹೋಗಿ ಅದಕ್ಕೆ ನಿಲ್ಲಿಸ್ಬಾರ್ದು. ಬೇಡ ಸುಮ್ಮನಿರಮ್ಮೆ ಪುಟ್ಮಲಿ, ಈ ಸ್ಕೂಲ್ಗೆ ಹೋದ್ರೆ ಕಲ್ಟಿವೇಟ್ರ್ ತಾನು ಕೊಡ್ದಂಗೆ ಹೊಡಿತಾನೆ. ಅವ್ನ ಕಲ್ಲು ಒದೆ ತಿಂದು ತಿಂದು ಸಾಕಾಗ್ಬಿಟ್ಟದೆ. ಅವ್ನ ಸಾವಾಸು ಬೇಡ. ಏನೋ ಶಾಲೆಗೆ ಬಾರದೆ ಚಕ್ಕರ್ ಹಾಕಿ ಇಲ್ಲಿ ತಲೆ ಹರಟೆ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ನಡೆಯೋ ಶಾಲೆಗೆ. ನಾ ಬರಲ್ಲ ಅಂದಮೇಲೆ ಬರಲ್ಲ, ಅದೇನು ಮಾಡ್ಕೊಂಡಾರೋ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನಿಂದ ನನ್ನ ಹೆಸರನ್ನ ಕಿತ್ತಾಕ್ಬಿಡಿ. ನಾನೊಂದ್ಸಲ ರಿಜಿಸ್ಟ್ರೇಷನ್ ಮಾಡಿಕೊಂಡ ಮೇಲೆ ಅವರ ಎಜುಕೇಶನ್ ಮುಗಿಯೋ ತನಕ ನಾನು ರಿಜಿಸ್ಟ್ರೇಷನ್ ತೆಗೆಯುವುದಿಲ್ಲ. ನಡೆಯೋ ಸ್ಕೂಲ್ಗೆ. ನಾ ಬರಲ್ಲ ಅಂದಮೇಲೆ ಬರಲ್ಲ. ಬರೋದಿಲ್ವಾ? ಪುಟ್ಟಕ್ಕ, ಕ್ಲೋಸ್ ಯುವರ್ ಐಸ್. ಹಂಗಂದ್ರೆ ಕಣ್ಣು ಮುಚ್ಚಿಕೊಳ್ಳಿ. ಜಾನಿ, ಇಷ್ಟೊತ್ನಲ್ಲಿ ಏನ್ ಮಾಡ್ತಿದ್ದೀರಾ? ಸುಮ್ಮನೆ ಬಂದು ಮಲ್ಕೊಳ್ಳಿ. ಕಾಣಿಸ್ತಿಲ್ವಾ? ಕೆಲಸ ಮಾಡ್ತಿದ್ದೀನಿ. ನೀನು ಮಲ್ಗೋ, ನಾನು ಆಮೇಲೆ ಬಂದು ಮಲಗ್ತೀನಿ. ಬೆಳಗ್ಗೆ ಹೊತ್ತೆ ನೀವೇನು ಕೆಲಸ ಮಾಡಲ್ಲ, ಇನ್ನಿಷ್ಟೊತ್ತಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ? ಡ್ರಾಮ ಸಾಕು, ಬಂದು ಮಲ್ಕೊಳ್ಳಿ. ನನ್ನ ಮೇಲೆ ನಂಬಿಕೆನೇ ಇಲ್ಲ ಅಲ್ವಾ? ಬೇಕಿದ್ರೆ ನೀನೇ ನೋಡು. ಬೇಡ, ನೀನೇ ನೋಡು. ನೋಡೋದೇನು ಬೇಡ, ಅದೇನು ಅಂತ ನೀವೇ ಹೇಳಿ. ಡಾರ್ಲಿಂಗ್, ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ. ನಾನು ಅದಕ್ಕೆ ಸ್ಕ್ರೀನ್ ಪ್ಲೇ ರೆಡಿ ಮಾಡ್ತಿದ್ದೆ. ಜೋಕಾ? ಎಲ್ಲರೂ ಮಲಗಿದ್ಮೇಲೆ ಕನ್ಸ್ಕೊಂಡ್ರೆ ನೀವೇನು ಎದ್ದಿರುವಾಗ್ಲೇ ಕನ್ಸ್ಕೊಂತಿದ್ದೀರಾ? ಡಾರ್ಲಿಂಗ್, ನಿಜವಾಗ್ಲೂ ನಾನೊಂದು ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀನಿ. ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ, ವರ್ಕ್ ಟೆನ್ಷನಲ್ಲಿ ಮರ್ತೋಗ್ಬಿಟ್ಟೆ. ವಾವ್ ಜಾನಿ, ನೀವ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ದೀರಾ? ಈ ವಿಷಯ ಕೇಳಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ ಸಿನಿಮಾ ಹೀರೋಯಿನ್ ಯಾರು? ಡಾರ್ಲಿಂಗ್, ನಾನು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಗೌಡ್ರನ್ನ ಹೀರೋ ಆಗಿ ಹಾಕೊಂಡಿದ್ದೀನಿ. ಜೈ ಜೈ ಜಯ ಮುನ್ನ ಹೀರೋಯಿನ್ ಆಗಿ ಹಾಕೊಂಡೆ. ಬ್ಯಾಡ್ ಸೆಲೆಕ್ಷನ್. ನಿಮ್ಗೆ ಯಾವ ಆಂಗಲ್ ಇಂದ ಅವರಿಬ್ರು ಹೀರೋಯಿನ್ ತರ ಕಾಣಿಸ್ತಿದ್ದಾರೆ? ಅದು ನನ್ನ ಕತೆ ಏನ್ ಕೇಳುತ್ತೆ ಆ ಥರ ಕಾಸ್ಟಿಂಗ್ ಮಾಡಬೇಕು ತಾನೆ. ಇದ್ರಲ್ಲಿ ನಾನು ಒಂದು ಗೆಸ್ಟ್ ರೋಲ್ ಮಾಡ್ತಿದ್ದೀನಿ. ನೀವ್ ಮಾಡಿ, ಆದ್ರೆ ಅವರಿಬ್ರು ಗುಡ್ ಸೆಲೆಕ್ಷನ್ ಅಲ್ಲ. ಜಾನಿ, ನಾನು ಎಷ್ಟು ಸುಂದರವಾಗಿದ್ದೀನಿ, ಆಕ್ಟಿಂಗ್ ಮಾಡಕ್ ಬರುತ್ತೆ, ಹಾಗೆ ಡಾನ್ಸ್ ಕೂಡ ಬರುತ್ತೆ. ನನ್ನನ್ನು ಸೆಲೆಕ್ಟ್ ಮಾಡದೆ ಬೇರೆ ಯಾರನ್ನೋ ಹಾಕೊಂಡಿದ್ದೀರಲ್ಲ, ನಂಗೆ ಇದು ಒಂಚೂರು ಇಷ್ಟ ಆಗ್ತಿಲ್ಲ. ಅದು ನಾನು ಕಲಾವಿದರನ್ನ ನಂಬ್ಕೊಂಡು ಸಿನಿಮಾ ಮಾಡ್ತಿಲ್ಲ, ನನ್ನ ಮೇಲೆ, ನನ್ನ ಕಥೆ ಮೇಲೆ ಭರವಸೆ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀನಿ. ನಾನು ಸ್ಟಾರ್ ಹಿಂದೆ ಹೋಗೋ ಡೈರೆಕ್ಟರ್ ಅಲ್ಲ, ಸ್ಟಾರ್ ಮೇಕರ್. ಸರಿ ಬಿಡಿ, ನಿಮ್ ಸಿನಿಮಾಗ್ ದುಡ್ಡು ಹಾಕ್ತಿರೋರು ಯಾರು ಅಂತನಾದ್ರೂ ತಿಳ್ಕೊಬೋದಾ? ಪ್ರೇಮ್ ಇದನ್ನಲ್ಲ, ಪ್ರೇಮ್ ಫ್ರೆಂಡ್ ಹನುಮಂತು ಅಂತ, ಅವರೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇದೊಂದು ಸಿನಿಮಾ ಆಗ್ಲಿ, ನಾನು ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಹಾಯ್ ಪುಟ್ಮಲ್ಲಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿವ್ನಿ ಚಂದನವ್ರೆ. ನೀವು ನಮ್ಮ ಬಾಬಣ್ಣನ ಹೀರೋ ಮಾಡ್ತಾರೆ ಕೇಳಿ ನಂಗೆ ಬಹು ಖುಷಿ ಆಯ್ತು. ನೀವು ಸಾನೇ ನೀಚ್ ಪರ್ಸನ್.
ಪುಟ್ಮಲ್ಲಿ ಇರೋದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ. ನಿಮ್ಗೋಸ್ಕರ ನಾನು ಎಂಥ ಗೋರಿಲನ್ ಬೇಕಾದ್ರೂ ಹೀರೋ ಮಾಡ್ತೀನಿ. ಮಾಯ್ಕಾರ ಏನಿದು ಅಪಸ್ವರ? ನಮ್ ಬಾಬಣ್ಣನ ಗೊರಿಲ್ಲ ಅಂದರ್ಯಾ? ಸಾರಿ, ಐ ಆಮ್ ವೆರಿ ಸಾರಿ. ನನ್ನ ಮಾತನ್ನ ನಾನು ವಾಪಸ್ ತಗೋತೀನಿ. ಅಂದ್ರೆ ನಿಮ್ಗೋಸ್ಕರ ನಾನು ಎಂಥ ರಿಸ್ಕ್ ತಗೊಳಕ್ಕೂ ರೆಡಿ ಎಂದೆ. ನೋಡಿದ್ರೆ ಗೊತ್ತಾಯ್ತದೆ ಬಿಡಿ. ಚಂದನವ್ರೆ, ಯಾನ ಇದು ಟೋಪಿ? ಪುಟ್ಟಮಲ್ಲಿ ಅವರೇ, ಇದು ಟೋಪಿ ಅಲ್ಲ, ಡೈರೆಕ್ಟರ್ ಟೋಪಿ. ಇದನ್ನ ಹಾಕೊಂಡ್ರೆ ನಮ್ ಲುಕ್ಕೇ ಬದಲಾಗುತ್ತೆ. ಮತ್ ನಿಮ್ ಮೊದ್ಲೇ ಅನ್ನಿಲ್ಲ ಹಂಗೆ ಇದೀರಿ. ಪುಟ್ಟಮಲ್ಲಿ ಅವರೇ, ಇದನ್ನ ಬರಿಗಣ್ಣಿಂದ ನೋಡಿದ್ರೆ ಗೊತ್ತಾಗಲ್ಲ, ಒಳಗಣ್ಣಿಂದ ನೋಡಿದ್ರೆ ಗೊತ್ತಾಗುತ್ತೆ. ನಂಗೆ ಗೊತ್ತಾಯ್ತದೆ ಬಿಡಿ. ಚಂದನವ್ರೆ, ನಿಮ್ ತವ ಒಂದ್ ವಿಷಯ ಹೇಳ್ಬೇಕು ಅನ್ಕೊಂಡಿವ್ನಿ. ನೋಡ್ಲ? ಹೇಳಿ ಪುಟ್ಟಮಲ್ಲಿ ಅವರೇ, ಹೇಳಿ. ಅದನ್ನ ಕೇಳ್ಬೇಕು ಅಂತಾನೆ ತಾನೇ ನಾನು ಇಷ್ಟು ದಿವಸದಿಂದ ಕಾಯ್ತಿರೋದು. ನೀವೇನ್ ಹೇಳ್ತಾ ಇದೀರ ನಂಗೆ ಅರ್ಥ ಆಯ್ತಿಲ್ಲ. ಅದು ಅರ್ಥ ಆಗೋದು ಇಲ್ಲ ಬಿಡಿ. ಅದೇನ್ ಕೇಳ್ಬೇಕು ಅಂತಿದ್ರೆ ಕೇಳಿ ಪುಟ್ಟಮಲ್ಲಿ ಅವರೇ. ಅದು ನಮ್ ಬಾಬಣ್ಣ ಆಕ್ಟ್ ಮಾಡೋ ಸಿನಿಮಾದಲ್ಲಿ ನಂಗೂ ಒಂದ್ ಚಾನ್ಸ್ ಕೊಟ್ಟಿರ್ಯಾ? ಯಾಕೆ? ನೋಡಕ್ ನಾನ್ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂದ್ರೆ ನಂಗೆ ಮೆಟ್ಟಲ್ ನೋಡಿರಿ. ಸೌಂದರ್ಯಕ್ಕೆ ಇನ್ನೊಂದು ಹೆಸರೇ ಪುಟ್ಟಮಲ್ಲಿ ಅವರು. ಮತ್ ನಂಗೂ ಒಂದ್ ಚಾನ್ಸ್ ಕೊಡಿ. ನಮ್ ಬಾಬಣ್ಣ ಇರೋ ಸಿನಿಮಾದಲ್ಲಿ ನಾನು ಇರ್ಬೇಕು. ಅದು ಮಾತ್ರ ಸಾಧ್ಯ ಇಲ್ಲ. ಅಂದ್ರೆ ನಿಮ್ ಬಾಬು ನನ್ಗೆ ಆಗ್ಲೇ ಹೀರೋಯಿನ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ನಾನು ಬೇಕಾದ್ರೆ ನಿಮ್ಗೆ ಒಂದು ಸಣ್ಣ ಗೆಸ್ಟ್ ರೋಲ್ ಕೊಡ್ತೀನಿ. ಅದನ್ನೇ ಮಾಡ್ತೀನಿ. ಒಟ್ನಲ್ಲಿ ನಮ್ ಬಾಬಣ್ಣ ಇರೋ ಸಿನಿಮಾದಲ್ಲಿ ನಾನು ಇರ್ಬೇಕು ಅನ್ನಿ. ಇದು ಮಸಾಲಾ ಸಿನಿಮಾ ಆಗದೆ ಇದ್ದಿದ್ರೆ ನಾನೇ ಹೀರೋ, ಪುಟ್ಟಮಲ್ಲಿ ಅವರೇ ಹೀರೋಯಿನ್. ಚಂದನವ್ರೆ, ಯಾಕೆ ಸುಮ್ಮನಾಗ್ಬಿಟ್ರಿ? ನಾನು ಪಾರ್ಟ್ ಮಾಡೋದು ನಿಮ್ಗೆ ಇಷ್ಟ ಅಲ್ವಾ? ಯಾರು ಇಷ್ಟ ಇಲ್ಲ ಅಂದಿದ್ದು ಪುಟ್ಟಮಲ್ಲಿ ಅವರೇ? ನೀವೇನ್ ಮಾಡಿದ್ರು ನನಗೆ ಇಷ್ಟನೇ. ಅಂದ್ರೆ ನೀವು ಯಾಕೆ ಮಾಡೋದು ನನಗೆ ತುಂಬಾ ಇಷ್ಟ ಅಂದೆ. ಪುಟ್ಟಮಲ್ಲಿ ಅವರೇ, ನಾನು ನಿಮ್ಗೊಂದು ಆಡಿಷನ್ ಮಾಡ್ತೀನಿ. ಹಂಗಂದ್ರಿಯಾನ? ಅಂದ್ರೆ ನೀವು ಹೇಗೆ ಆಕ್ಟ್ ಮಾಡ್ತೀರ ಅಂತ ನೋಡೋದಕ್ಕೆ. ನಾನೀಗ ನಿಮ್ಗೊಂದು ಡೈಲಾಗ್ ಕೊಡ್ತೀನಿ, ಅದನ್ನ ಫೀಲ್ ಮಾಡ್ಕೊಂಡು ಹೇಳಿ. ನಾನು ಹೇಳ್ತೀನಿ. ಐ ಲವ್ ಯು. ಚಂದನವ್ರೆ, ಯಾನ ಇದು? ಎಲ್ಲ ವಿಷಯಕ್ಕೆ ಮಾತು ಮುಂಚೆ ಇದನ್ನೇ ಹೇಳು ಅಂತೀರಿಯಲ್ಲ? ನಾನು ನಿಮ್ಮಿಂದ ಬಯಸ್ತಿರೋದು ಅದನ್ನೇ ತಾನೇ. ಅಂದ್ರೆ ಯಾವುದೇ ಕೆಲಸ ಮಾಡಕ್ ಮುಂಚೆ ಪ್ರೀತಿಯಿಂದ ಮಾಡ್ಬೇಕಲ್ವಾ, ಅದಕ್ಕೆ ಹಾಗೆ ಹೇಳ್ದೆ. ಎಲ್ಲಿ ಒಂದ್ಸಲ ಫೀಲ್ ಮಾಡ್ಕೊಂಡು ಹೇಳಿ. ನಂಗೆ ಹೇಳಕ್ ಒಂಥರ ಆಯ್ತದೆ. ಯಾಕೆ ಹಾಗೆ ಹೇಳ್ತೀರಾ ಪುಟ್ಟಮಲ್ಲಿ ಅವರೇ? ಕಣ್ಣು ಮುಚ್ಕೊಂಡು ಫೀಲ್ ಮಾಡ್ಕೊಂಡು ಹೇಳ್ಬಿಡಿ. ಓಯ್ ಜಾಣಿ ಬಾಯ್, ನೀವು ಇಲ್ಲಿದ್ದೀರಾ? ನಾನು ನಿಮ್ಮನ್ನೇ ಹುಡುಕಿಕೊಂಡು ಬಂದೆ. ಲೇ, ಬಂಗಿ ಹೊಡೆಯೋರ ಮಧ್ಯೆ ಭಂಗ ಮಾಡೋಂತರ ಬಂದ್ಬಿಟ್ಟಿಯಲ್ಲ. ನಾನು ಭಂಗಿ ಹೊಡೆಯೋದಿಲ್ಲಲ್ಲ, ಅದಕ್ಕೆ. ಓಯ್, ನೀವು ಡೈರೆಕ್ಷನ್ ಮಾಡ್ತಿರೋ ವಿಷಯ ನನಗೆ ಗೊತ್ತಾಯಿತು. ಅದಕ್ಕೆ ನಿಮಗೆ ಅಸೋಸಿಯೇಟಾಗಿ ವರ್ಕ್ ಮಾಡುವಂತ ಹೇಳಿ ಬಂದೆ. ನೋಡಿ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಈ ಫೈಲಲ್ಲಿ ಉಂಟು. ಚಂದನವ್ರೆ, ಈಗ ಹೇಳ. ಬೇಡ ಇರಿ ಪುಟ್ಟಮಲ್ಲಿ ಅವರೇ. ಓಯ್, ಹಾಲಿವುಡ್ನಿಂದ ಯಾರು ಇಲ್ಲಿಗೆ ಶೂಟ್ ಮಾಡಲಿಕ್ಕೆ ಬಂದರು ನನ್ನನ್ನೇ ಅಸೋಸಿಯೇಟಾಗಿ ಕರೆಯೋದು. ನನ್ನ ವರ್ಕನ್ನು ನೋಡಿ ಅವರಿಗೆ ಖುಷಿಯಾಗಿ ನನ್ನನ್ನು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದರು. ಆದರೆ ನಾನು ಕರ್ನಾಟಕ ಬಿಟ್ಟು ಬರುವುದಿಲ್ಲ ಅಂತ ಹೇಳಿದೆ. ಒಳ್ಳೆ ಅಸೋಸಿಯೇಟೇ ಸಿಕ್ತ ಕಣ. ನೀನೀಗ ಹೋಗಿ ನಮ್ಮ ಹೀರೋ ಹೀರೋಯಿನ್ ಇಬ್ರು ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಡು. ನಾನು ಇಲ್ಲೊಂದು ಆಡಿಷನ್ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಐ ಲೈಕ್ ಇಟ್. ಆಡಿಷನ್ ತೊಂದರೆ ಇಲ್ಲ, ನಾನು ಅದನ್ನು ಮುಗಿಸ್ಕೊಂಡು ಹೋಗ್ತೀನಲ್ಲ. ರಾಕೆ ಬರ ಇಲ್ಲಿ. ಐ ಲೈಕ್ ಇಟ್. ಚಂದನವ್ರೆ, ಈಗ ಹೇಳ. ಹೇಳಿ ಪುಟ್ಟಮಲ್ಲಿ ಅವರೇ. ಐ ಲವ್. ಓಯ್ ಜಾಣಿ ಬಾಯ್, ನಿಮ್ಮ ಹೀರೋಯಿನ್ ನಿಮ್ಮನ್ನು ಹುಡ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡಿದ್ದಾರೆ. ಚಂದನವ್ರೆ, ಹೇಳ. ಚಂದನವ್ರೆ, ಹೇಳ. ಐ ಲೈಕ್ ಇಟ್. ಹೀರೋ ಹೀರೋಯಿನ್ ಇಬ್ರು ಕಾಯ್ತಿದಾರೆ ಅಂತ ಅಷ್ಟು ಅರ್ಜೆಂಟ್ ಮಾಡಿ ಕರ್ಕೊಂಡ್ ಬಂದ್ಯಲ್ಲೋ. ಇಲ್ಲಿ ನೋಡಿದ್ರೆ ಇವ್ರೊಬ್ರೇ ಇದಾರೆ, ಜಯಮಯಲ್ಲಿ. ಜಾಣಿ ಬಾಯ್, ನಾನು ನಿಮ್ಮನ್ನು ಕರ್ಕೊಂಡು ಬರುವಷ್ಟರಲ್ಲಿ ಅವ್ರ ಅಭಿಮಾನಿ ಒಬ್ರು ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟಾಗಿದೆ. ನೋಡ್ರೆ, ನೀವ್ಯಾಕ್ರೆ ಈ ರೀತಿ ರೆಡಿ ಆಗಿದ್ದೀರಾ? ಅದು ಹೀರೋ ಅಂದ್ರಲ್ವಾ, ಅದಕ್ಕೆ ಹಿಂಗ್ ರೆಡಿ ಆಗ್ಬಿಟ್ಟಿ. ನಾನ್ ಡೈರೆಕ್ಟ್ರು. ನನ್ನನ್ನು ಕೇಳಿದ ಈ ರೀತಿ ಗೆಟಪ್ ಎಲ್ಲ ಹಾಕೊಂಬಂದ್ರೆ ನಿಮ್ ಜಾಗದಲ್ಲಿ ರಾಕಿ ಇರ್ತಾನೆ. ಕಂಡಿರೋರ್ಗೆ ಊಟ ಹಾಕ್ತಾರಲ್ಲ, ಅವ್ರು ಕಂಡ್ರೆ ಬೋ ಇಷ್ಟ. ನಾನು ವರ್ಷಕ್ಕೆ 5 ಮಕ್ಕಳನ್ನ ದತ್ತು ತಗೊಂಡು ಫಾರಿನ್ ಅಲ್ಲಿ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ. ನೀವ್ ಏನ್ ಮಾಡ್ತಿದ್ದೀರಾ? ಎಲ್ರಿಗೂ ಪಾರ್ಟಿ ಕೊಡ್ಸಕ್ ನಿಮ್ಮನ್ನ ನೀವೇನು ದಾನೇಶ್ವರ ಕರ್ಣ ಅನ್ಕೊಂಡ್ಬಿಟ್ಟಿದ್ದೀರಾ? ಪುಟ್ಟಮಲ್ಲಿ ಅವರೇ, ದಾನಿಗಳ ಮನಸ್ಸೇ ಹಾಗೆ. ಯಾರಿಗಾದ್ರೂ ಏನಾದ್ರು ಬೇಕು ಅಂದ್ರೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬಂದ್ಬಿಡುತ್ತೆ.